ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲ ಆನ್ಲೈನ್ ತರಗತಿಗೆ ಮತ್ತೊಮ್ಮೆ ಸ್ವಾಗತ. ವ್ಯಕ್ತಿತ್ವ ಘಟಕದ ಮೊದಲ ಭಾಗದಲ್ಲಿ ನಾನು ಈಗಾಗಲೇ ಸಿಗ್ಮಂಡ್ ಫ್ರೈಡ್ ರವರನ್ನು ತಮಗೆಲ್ಲ ಪರಿಚಯಿಸಿದ್ದೇನೆ. ಮನೋವೈಜ್ಞಾನಿಕ ದೃಷ್ಟಿಯಿಂದ ಮನಸ್ಸಿನ 3 ಪದರುಗಳಾದ ಇದ್, ಈಗೋ, ಸೂಪರ್ ಈಗೋಗಳ ನಡುವಿನ ಅಂತರ್ಕ್ರಿಯೆಗಳಿಂದ ಒಬ್ಬೊಬ್ಬರ ವ್ಯಕ್ತಿತ್ವ ಹಾಗೂ ವರ್ತನೆಗಳು ಒಂದೊಂದು ರೀತಿಯಲ್ಲಿವೆ ಎಂದು ತಿಳಿಸಿದಂಥವರು ಸಿಗ್ಮಂಡ್ ಫ್ರೈಡ್ ರವರು. ಅವರ ಪ್ರಕಾರ ಮಗು ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯಗಳಿಗೆ, ಸುಖ ಸಂತೋಷಗಳಿಗೆ ಹಾತೊರೆಯುತ್ತದೆ. ಇದಕ್ಕೆ ಅಡ್ಡಿಯುಂಟಾದವರನ್ನು ದ್ವೇಷಿಸುತ್ತದೆ, ಅಡಚಣೆಯನ್ನು ನಿವಾರಿಸಲು ಪ್ರಯತ್ನಿಸುತ್ತದೆ. ಈ ಪ್ರಯತ್ನ ವಿಫಲವಾದರೆ, ಅತೃಪ್ತಿಕರವಾದರೆ ಮಗುವಿನಲ್ಲಿ ಹೊಂದಾಣಿಕೆ ಇಲ್ಲದಂತಹ ಪ್ರವೃತ್ತಿ ಕಾಣಿಸಿಕೊಳ್ಳುತ್ತದೆ ಎನ್ನುತ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಯಾವುದಾದರೊಂದು ದೋಷ, ಕೊರತೆ ಇದ್ದೇ ಇರುತ್ತದೆ. ಅದು ವ್ಯಕ್ತಿಯಲ್ಲಿ ಕೀಳರಿಮೆಯ ಮನೋಭಾವನೆಯನ್ನು ಉಂಟು ಮಾಡುತ್ತದೆ. ಅದನ್ನು ಮರೆ ಮಾಡಿ ಶ್ರೇಷ್ಠನೆನಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಈ ಪ್ರಯತ್ನ ವಿಫಲವಾದರೆ ಹತಾಶೆಗೊಳಗಾಗುತ್ತಾನೆ. ಹೀಗೆ ವ್ಯಕ್ತಿ ಹಾಗೂ ಪರಿಸ್ಥಿತಿಗಳ ನಡುವೆ ಸಾಮರಸ್ಯ ಇಲ್ಲದಂತಾಗಿ ತನಗೆ ಹಾಗೂ ಸಮಾಜಕ್ಕೆ ಅಹಿತವಾದ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಸ್ಥಿತಿಗೆ ಅಸಮಾಯೋಜನೆ ಅಂತ ಕರಿತೀವಿ. ವ್ಯಕ್ತಿ ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರುವ ವರ್ತನಾ ಸ್ವಭಾವವೇ ಅಸಮಾಯೋಜನೆ. Maladjustment is the failure of an individual to adjust to the needs of self and demands of the environment. Individuals fails to adjust to the family, school and society. ಅಸಮಾಯೋಜನೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸಹಾಯವಾಗುವ ಬದಲು ಸಮಸ್ಯೆ ಮತ್ತಷ್ಟು ಜಟಿಲವಾಗುತ್ತದೆ. ವೃತ್ತಿಯಲ್ಲಿ, ವಿವಾಹವಾಗಿ, ದಾಂಪತ್ಯ ಜೀವನದಲ್ಲಿ, ಸಾಮಾಜಿಕ ಪರಿಸ್ಥಿತಿಗೆ ಹೊಂದಿಕೊಳ್ಳದಿದ್ದಾಗ ಅಪರಾಧಿ ಹಾಗೂ ತಪ್ಪು ಹೊಂದಾಣಿಕೆ ವರ್ತನೆಗಳು ಹೆಚ್ಚಾಗುತ್ತವೆ. ಒಬ್ಬರೇ ಏಕಾಂತದಲ್ಲಿರುವುದು, ತನ್ನ ಸಮವಯಸ್ಕರೊಂದಿಗೆ ಸೇರದಿರುವುದು, ಎಲ್ಲರನ್ನೂ ನಿಂದಿಸುವುದು, ಟೀಕೆ ಮಾಡುವುದು, ಅತಿ ಭಯದ ವರ್ತನೆ, ಅತಿ ನಾಚಿಕೆಯ ಸ್ವಭಾವ, ಹಿಂಜರಿಕೆಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವರು. ಕೆಲವು ಆಕ್ರಮಣಕಾರಿ ಮಕ್ಕಳು ಹಠ ಮಾಡುವುದು, ತಲೆಯನ್ನು ಗೋಡೆಗೆ ಜಜ್ಜಿಕೊಳ್ಳುವುದು, ಬಟ್ಟೆ ಹರಿದುಕೊಳ್ಳುವುದು, ಅವಿಧೇಯತೆ, ಮೊಂಡುತನ, ಇತರರನ್ನು ಪೀಡಿಸುವುದು, ತನಗೆ ಸಿಗಲಿಲ್ಲ ಅಂದರೆ ಬೇರೆಯವರ ವಸ್ತುಗಳನ್ನು ಹಾಳು ಮಾಡುವುದು, ಹೀಗೆ ಕೀಳರಿಮೆ ಮನೋಭಾವನೆಯನ್ನು ಬೆಳೆಸಿಕೊಂಡು ಕೆಲವೊಮ್ಮೆ ಮನೋವಿಕೃತಿಯನ್ನೂ ಸಹ ಬೆಳೆಸಿಕೊಳ್ಳುವರು. ಹಾಗಾದರೆ ಇವುಗಳಿಗೆ ಕಾರಣಗಳನ್ನು ನಾವು ಒಂದೊಂದಾಗಿ ಅರ್ಥೈಸಿಕೊಳ್ಳೋಣ. ಅಸಮಾಯೋಜನೆಗೆ ಕಾರಣಗಳು. ಮೊದಲನೆಯದು ಅನುವಂಶೀಯತೆ. ಅನುವಂಶೀಯವಾದಿಗಳ ಪ್ರಕಾರ ಮಾನವನ ವರ್ತನೆಗಳೆಲ್ಲವೂ ಅನುವಂಶೀಯ ಪ್ರಭಾವದಿಂದಾಗಿವೆ. ವಂಶವಾಹಿನಿಗಳ ಪ್ರಭಾವದಿಂದ ಬುದ್ಧಿವಂತಿಕೆ, ದೈಹಿಕ, ಮಾನಸಿಕ, ಭಾವನಾತ್ಮಕ ಸ್ಥಿತಿಗತಿಗಳು ವಂಶ ಪಾರಂಪರ್ಯವಾಗಿ ಬರುತ್ತವೆ. ಸ್ವಾಭಾವಿಕವಾಗಿ ಬಂದಂತಹ ಕೃಶದೇಹ, ತೀರಾ ದಡ್ಡತನಗಳು ಪ್ರಗತಿ ಸಾಧಿಸದೆ ಹೊಂದಾಣಿಕೆ ಸಮಸ್ಯೆಯನ್ನು ಎದುರಿಸಿದರೆ ಪ್ರತಿಭಾವಂತರೂ ಸಹ ತಮ್ಮದೇ ಆದಂತಹ ಹೊಂದಾಣಿಕೆಯ ಸಮಸ್ಯೆಗೆ ಒಳಗಾಗುತ್ತಾರೆ. ಶಾರೀರಿಕ ಅಥವಾ ದೈಹಿಕ ಕಾರಣಗಳು. ಸಾಮಾಜಿಕವಾದ ಹೊಂದಾಣಿಕೆಯಲ್ಲಿ ದೈಹಿಕ ಅಂಶಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ನೋಡಲು ಆಕರ್ಷಕವಾಗಿರುವವರು, ಎತ್ತರದ ನಿಲುವಿನವರು ಅಹಂ ಇಲ್ಲದೆ ಇದ್ದರೆ ಬಹುಬೇಗನೆ ಹೊಂದಾಣಿಕಾ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವರು. ಆದರೆ ದೈಹಿಕ ನಿರ್ಬಂಧಗಳಾದ ಕುರುಡುತನ, ಕಿವುಡುತನ, ಮೂಗರು, ಅಂಗವಿಕಲರು, ಕುರೂಪಿಗಳಲ್ಲಿ ಕೀಳರಿಮೆ ಮನೋಭಾವನೆಗಳು ಹೆಚ್ಚಾಗಿ ಹೊಂದಾಣಿಕಾ ಸ್ವಭಾವಗಳನ್ನು ಬೆಳೆಸಿಕೊಳ್ಳುವುದಿಲ್ಲ. ಮೂರನೆಯದು ವೈಯಕ್ತಿಕ ಕಾರಣಗಳು. ವ್ಯಕ್ತಿಯು ಬೆಳೆಸಿಕೊಂಡಂತಹ ಗುಣ ಸ್ವಭಾವಗಳು, ಅಶಿಸ್ತು, ಹಠ, ಕೋಪ, ಅವಿಧೇಯತೆ, ದ್ವೇಷ ಸಾಧಿಸುವುದು, ಮೊಂಡುತನ, ಅಸೂಯೆ,
ಉನ್ಮಾದ ಸ್ಥಿತಿ ಇಂತಹ ಸ್ವಭಾವಗಳನ್ನು ಸ್ವಾರ್ಥಕ್ಕಾಗಿ ಹಾಗೂ ಎಲ್ಲವೂ ತನಗೇ ಬೇಕು ಎನ್ನುವ ಮೋಹಕ್ಕಾಗಿ ಮಾಡ್ತಾನೆ. ಒಮ್ಮೊಮ್ಮೆ ಕೀಳರಿಮೆ ಮನೋಭಾವ, ತಾನು ತನ್ನದೇ ಎನ್ನುವಂತಹ ಮೇಲರಿಮೆ ಮನೋಭಾವಗಳನ್ನು ಬೆಳೆಸಿಕೊಳ್ಳುವಂಥವರಲ್ಲಿ ಅಸಮಾಯೋಜನೆಯನ್ನು ನಾವು ಕಾಣುತ್ತೇವೆ. ನಾಲ್ಕನೆಯದು ಕುಟುಂಬದ ವಾತಾವರಣ. ಅಸಮಾಯೋಜನೆಗೆ ಅತಿ ಮುಖ್ಯವಾದಂತಹ ಅಂಶವಾಗಿದೆ ಇದು. ಕುಟುಂಬದ ಅಹಿತಕರ ದೋಷಪೂರಿತ ವಾತಾವರಣ ಅಸಮಾಯೋಜನೆಗೆ ಕಾರಣವಾಗುತ್ತದೆ. ಅತಿಯಾದ ಪ್ರೀತಿ ಅಥವಾ ಬೇಜವಾಬ್ದಾರಿಯಿಂದ, ಅಸಡ್ಡೆಯಿಂದ ಮಕ್ಕಳನ್ನು ಬೆಳೆಸುವುದು, ಕೌಟುಂಬಿಕ ದ್ವೇಷ ಅಸೂಯೆಯಿಂದ ಆದಂತಹ ಕಲಹಗಳು, ಮಕ್ಕಳಿಂದ ಅತಿಯಾದ ಸಾಧನೆಯ ನಿರೀಕ್ಷೆ, ಮಕ್ಕಳಿಗೆ ಪ್ರೀತಿ ವಿಶ್ವಾಸ ರಕ್ಷಣೆಯ ಕೊರತೆ ತೋರಿದಾಗ, ಸ್ವಾತಂತ್ರ್ಯವನ್ನೇ ಮಕ್ಕಳಿಗೆ ಕೊಡದಿದ್ದಾಗ ಆಕ್ರಮಣಕಾರಿ ಧೋರಣೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಒಡೆದ ಮನೆಗಳು, ವಿಚ್ಛೇದಿತ ಪಾಲಕರು, ತಂದೆ ತಾಯಿಯಲ್ಲಿ ಪ್ರತಿನಿತ್ಯ ಕಲಹಗಳು, ಮಲತಾಯಿ ಅಥವಾ ಮಲತಂದೆಯಿಂದ ಕಿರುಕುಳಗಳು, ಪೋಷಕರ ಸಾವಿನಿಂದಾಗುವಂತಹ ಅನಾಥ ಪ್ರಜ್ಞೆ, ಭಾವನಾತ್ಮಕ ಖಿನ್ನತೆಗೆ ನೂಕಿ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದೆ ಖಿನ್ನ ಮನಸ್ಕರಾಗಿ ಚಾಂಚಲ್ಯತೆ, ವಿಷಾದ ಮನೋಭಾವಗಳು ಮೂಡುವವು. ಐದನೆಯ ಅಂಶ ಬಡತನ. ಕೆಳಮಟ್ಟದ ಸಾಮಾಜಿಕ ಹಾಗೂ ಆರ್ಥಿಕ ಕೆಳಹಂತದಿಂದ ಬಂದ ಮಕ್ಕಳು ಅತಿ ಹೆಚ್ಚು ಕೀಳರಿಮೆ ಹಾಗೂ ಅಸಮಾಯೋಜನೆಯಿಂದ ಬಳಲುತ್ತಾರೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ತುತ್ತು ಅನ್ನಕ್ಕೆ, ವಿದ್ಯಾಭ್ಯಾಸಕ್ಕೆ, ಉಡುಗೆ ತೊಡುಗೆ, ಮನೋರಂಜನೆ ಅನುಭವಿಸಲು ಸಾಧ್ಯವಾಗದ ಮಕ್ಕಳಿಗೆ ಸಾಮಾಜಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆರನೆಯ ಅಂಶ ಶಾಲಾ ಪರಿಸರ. ಶಾಲಾ ಶಿಕ್ಷಕರ ಕೊರತೆ, ಅಹಿತಕರ ಸ್ಪರ್ಧೆಗಳು, ಪೂರ್ವಾಗ್ರಹ ಪೀಡಿತ ಶಿಕ್ಷಕರು, ಕೆಟ್ಟ ಸ್ನೇಹಿತರ ಸಹವಾಸ, ಶಿಸ್ತು ಹಾಗೂ ದಕ್ಷತೆ ಇಲ್ಲದಂತಹ, ಸಮಯ ಪ್ರಜ್ಞೆ ಇಲ್ಲದಂತಹ ಆಡಳಿತ ವರ್ಗ, ಗ್ರಂಥಾಲಯ ಪ್ರಯೋಗಾಲಯ ಸೌಲಭ್ಯಗಳಿಲ್ಲದೆ ಕಳಪೆ ಬೋಧಿಸುವಂತಹ ಶಿಕ್ಷಕರು, ಸರಿಯಾಗಿ ಕ್ಲಾಸ್ ರೂಮ್ಗೆ ಬರದೇ ಇರುವಂತಹ ಶಿಕ್ಷಕರು, ಹೀಗೆಲ್ಲ ಇದ್ದಾಗ ಮಕ್ಕಳಲ್ಲಿ ಓದುವಂತಹ ಪ್ರವೃತ್ತಿ ಕಡಿಮೆ ಆಗುತ್ತದೆ. ಶಾಲಾ ಪರಿಸರದಲ್ಲಿ ಮಕ್ಕಳು ಹೊಂದಾಣಿಕಾ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದಿಲ್ಲ. ಸಾಮಾಜಿಕ ವಾತಾವರಣ. ಒಬ್ಬ ವ್ಯಕ್ತಿ ಜೀವಿಸುತ್ತಿರುವ ಸಾಮಾಜಿಕ ಪರಿಸ್ಥಿತಿ ಅಥವಾ ಸನ್ನಿವೇಶ ಅವನ ವರ್ತನೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಮಗುವಿನ ನೆರೆಹೊರೆಯವರು, ಸ್ನೇಹಿತರು, ಸಮುದಾಯದ ವ್ಯಕ್ತಿಗಳು, ಸಮಾಜದ ಹಿರಿಯರ ನಡವಳಿಕೆಗಳು, ರಾಜಕಾರಣಿಗಳು ಇವು ಮಗುವಿನ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅನೇಕ ಸಾಮಾಜಿಕ ಕಟ್ಟುಪಾಡುಗಳು, ಧಾರ್ಮಿಕ ಆಚರಣೆಗಳು, ಧರ್ಮ, ವರ್ಗ, ಜಾತಿಯಲ್ಲಿ ತೋರುವಂತಹ ಭೇದ ಭಾವ, ಒಳ ಜಗಳಗಳು, ಸಮಾಜದ ಜನರ ದೌರ್ಜನ್ಯ, ಸ್ವಾರ್ಥ ಪ್ರಕರಣಗಳು ಮಗುವಿನಲ್ಲಿ ಸಮಾಯೋಜನೆಗೆ ತಡೆಯೊಡ್ಡುತ್ತವೆ. ಈ ಕಾರಣಗಳಿಂದ ನಾವು ಸಮಾಯೋಜನೆಗೆ ಅಡೆತಡೆಗಳಾದಂತಹ ಉದ್ವೇಗ ಮನೋವೈಫಲ್ಯಗಳು ಕಾಣುತ್ತವೆ. ಮುಂದಿನದು ನಿರುದ್ಯೋಗದ ಸಮಸ್ಯೆ. ಅನೇಕ ಮಹದಾಸೆಯನ್ನು ಇಟ್ಟುಕೊಂಡು, ಕೆಲವೊಮ್ಮೆ ಸಾಲ ಮಾಡಿ, ಟ್ಯೂಷನ್ ಫೀಸ್ಗಳನ್ನು ಕೊಟ್ಟು ಶಿಕ್ಷಣ ಪಡೆದು ಪದವೀಧರರಾದರೂ ಉದ್ಯೋಗ ಇಲ್ಲದೆ ಕುಟುಂಬ ನಿರ್ವಹಣೆಯನ್ನು ಮಾಡಲಾಗದವರು ಬಹಳ ಜನ ಇದ್ದಾರೆ. ಇದೇ ಸಂಕಟದಲ್ಲಿ ತೊಳಲಾಡಿ ಏಕಾಂಗಿಗಳಾಗುವುದು, ಮನೆಯಲ್ಲಿಯೂ ಹೀಯಾಳಿಸಿಕೊಂಡು ಕೆಲವರು ಕೆಟ್ಟ ಚಟಗಳಿಗೂ ದಾಸರಾಗುವುದುಂಟು. ವಾಮ ಮಾರ್ಗಕ್ಕಿಳಿದು ಹಣ ಸಂಪಾದಿಸಲು ತೊಡಗಿ ಕಷ್ಟಕ್ಕೆ ಸಿಲುಕಿದವರನ್ನು ನಾವು ನೋಡುತ್ತೇವೆ. ಪರಿಸ್ಥಿತಿ ಕೈಮೀರಿ ಸಮಾಜಕ್ಕೆ ಕಂಟಕರಾದವರನ್ನು ನಾವು ಕಾಣುತ್ತೇವೆ. ಅಸಮಾಯೋಜನೆಗೆ ಮುಂದಿನ ಕಾರಣ ಮಾರ್ಗದರ್ಶನದ ಕೊರತೆ. ಮಕ್ಕಳ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ಭಾವನೆಗಳಿಗೆ ಬೆಲೆ ಕೊಡದೆ
ಪಾಲಕರು, ಶಿಕ್ಷಕರು ತಾವು ಬಯಸಿದಂತೆ ಮಕ್ಕಳು ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕೆಂದು ಬಯಸುತ್ತಾರೆ. ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ, ಜಾಬ್ಗೆ ಸೇರುವಾಗ, ಮದುವೆ ಮಾಡಿಕೊಳ್ಳುವಾಗ ತಾವು ಹೆತ್ತ ಮಕ್ಕಳು ತಾವು ಹೇಳಿದ್ದನ್ನೇ ಪಾಲಿಸಬೇಕು ಎನ್ನುವ ಮನೋಧೋರಣೆಯಲ್ಲಿರುವ ಕೆಲವೊಂದು ಪಾಲಕರಿಂದ ಮನೆ ಬಿಟ್ಟು ಹೋಗುವಂತಹ ಮಕ್ಕಳನ್ನು ನಾವು ಕಾಣುತ್ತೇವೆ. ಪಾಲಕರ ಒತ್ತಾಸೆಗೆ ಬಯಸದೇ ಮದುವೆಯಾದ ಮಕ್ಕಳ ದಾಂಪತ್ಯ ವಿಚ್ಛೇದನದಲ್ಲೂ ಕೂಡ ಕೊನೆಯಾಗುವುದಿದೆ. ಕೊನೆಯ ಕಾರಣವಾಗಿ ಸಮೂಹ ಮಾಧ್ಯಮಗಳು. ಈಗಾಗಲೇ ಸಮೂಹ ಮಾಧ್ಯಮಗಳ ಬಗ್ಗೆ ವಿಸ್ತಾರವಾಗಿ ನಾನು ಹಿಂದಿನ ತರಗತಿಯಲ್ಲಿ ತಮಗೆಲ್ಲ ವಿವರಿಸಿದ್ದೇನೆ. ಮಕ್ಕಳನ್ನು ಬಹುಬೇಗನೆ ಆಕರ್ಷಿಸುವುದು ಸಮೂಹ ಮಾಧ್ಯಮ. ಅಲ್ಲಿ ಬರುವಂತಹ ಕೆಲವು ಅಶ್ಲೀಲ ಜಾಹೀರಾತುಗಳು, ಲೈಂಗಿಕ ಪ್ರಚೋದನಾತ್ಮಕ ಕಾರ್ಯಕ್ರಮಗಳು, ಅಶ್ಲೀಲ ಸಂಭಾಷಣೆಗಳು, ಧಾರಾವಾಹಿಗಳ, ಚಲನಚಿತ್ರಗಳ ಹೊಡೆದಾಟದ ಸೀನ್ಗಳು, ದರೋಡೆ, ಸುಲಿಗೆ ಮಾಡುವುದು ಇವೆಲ್ಲವನ್ನು ನೋಡಿ ಅದನ್ನೇ ರೂಢಿಸಿಕೊಂಡು ಸಮಾಜಕ್ಕೆ ಕಂಟಕರಾಗುವವರನ್ನು ನಾವು ಕಾಣುತ್ತೇವೆ. ಈ ಕಾರಣಗಳೊಂದಿಗೆ ನಾನು ಈಗಾಗಲೇ ಸಮಾಯೋಜನೆಗೆ ಅಡೆತಡೆಗಳಾದಂತಹ ಉದ್ವೇಗ, ಮನೋವೈಫಲ್ಯ, ಘರ್ಷಣೆ, ಒತ್ತಡಗಳ ಬಗ್ಗೆಯೂ ನಿಮಗೆ ತಿಳಿಸಿದ್ದೇನೆ. ಇವು ಕೂಡ ಅಸಮಾಯೋಜನೆಗೆ ಕಾರಣವಾದಂತಹ ಅಂಶಗಳಾಗಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಅಸಮಾಯೋಜನೆಗೆ ಪರಿಹಾರಗಳು ಅಥವಾ ತಡೆಗಟ್ಟುವಂತಹ ಮಾರ್ಗಗಳನ್ನು ನಿಮಗೆಲ್ಲ ತಿಳಿಸ್ತಾ ಇದ್ದೇನೆ. ಸಾಮಾಜಿಕ ಜೀವನ ಬದಲಾದಂತೆ ದಿನನಿತ್ಯದ ಬದುಕಿನಲ್ಲಿ ಸಮಾಧಾನ, ಸಾಮರಸ್ಯ, ಸಂಯಮ, ತಾಳ್ಮೆ, ಮಾನವೀಯ ಮೌಲ್ಯಗಳು ಕ್ಷೀಣಿಸತೊಡಗಿವೆ. ಮಗು ಮತ್ತು ವ್ಯಕ್ತಿಯ ಅಸಮಂಜನ ವ್ಯಕ್ತಿತ್ವದ ಪರಿವರ್ತನೆಯ ಅವಶ್ಯಕತೆ ಇದೆ. ಯಾಕೆಂದರೆ ಸಮಾಜೋಚಿತ ವ್ಯಕ್ತಿಗಳಿಂದ ಮಾತ್ರ ವ್ಯಕ್ತಿಯ ಹಾಗೂ ಸಮಾಜದ ವಿಕಾಸ ಸಾಧ್ಯ. ಆ ಕಾರಣದಿಂದ ಅಸಮಂಜನವನ್ನು ನಿವಾರಿಸಲು ಪರಿಹಾರಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು. ಪರಿಹಾರಾತ್ಮಕ ಕ್ರಮಗಳು ಮುಖ್ಯವಾಗಿ ಮೊದಲನೆಯದು, ಗರ್ಭ ಧರಿಸಿದ ತಾಯಿಯ ದೈಹಿಕ ಹಾಗೂ ಮಾನಸಿಕ ಭಾವನಾತ್ಮಕ ಸ್ಥಿತಿಯ ಮೇಲೆ ಗಮನ ಹರಿಸುವುದು. ಅಂದರೆ ತಾಯಿಯ ಆರೋಗ್ಯ ಸರಿಯಾಗಿದ್ದರೆ ಹುಟ್ಟುವ ಮಗುವಿನ ಸ್ಥಿತಿಗತಿಗಳೂ ಸಹ ಸರಿಯಾಗಿರುತ್ತವೆ. ಎರಡನೆಯದು, ಮಗುವಿನ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಬೇಕಾದ ಸೌಲಭ್ಯ ಮತ್ತು ವಾತಾವರಣವನ್ನು ಒದಗಿಸಬೇಕು. ಪ್ರತಿಯೊಂದು ಮಗುವಿಗೂ ಭೂಮಿಯಲ್ಲಿ ಜನಿಸುವ, ಬದುಕುವ, ಇಲ್ಲಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಂತಹ ಹಕ್ಕಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಾವೆಲ್ಲರೂ ಕಲ್ಪಿಸಿಕೊಡಬೇಕು. ಮೂರನೆಯ ಅಂಶ, ದೈಹಿಕ ಅಂಗವಿಕಲತೆ, ಮಾನಸಿಕ ತೊಂದರೆ ಇರುವಂತಹ ಮಕ್ಕಳಿಗೆ ಸಹಾನುಭೂತಿಯಿಂದ ತಿಳಿ ಹೇಳಿ ಸ್ವಾಭಿಮಾನವನ್ನು ಮೂಡಿಸುವುದು. ಅವರ ಕೀಳರಿಮೆ ಮನೋಭಾವನೆಯನ್ನು ಮೂಡದಂತೆ ನಾವು ಜಾಗೃತಿ ವಹಿಸುವುದು. ಹಿರಿಯರಾದವರು ಮಕ್ಕಳಿಗೆ ಭೇದ ಭಾವವನ್ನು ಎಣಿಸದೆ ಪ್ರೀತಿ, ವಿಶ್ವಾಸ, ಶಿಸ್ತಿನಿಂದ ಮಕ್ಕಳನ್ನು ಬೆಳೆಸಬೇಕು. ಮಕ್ಕಳನ್ನು ಬಿಗಿ ನಿಯಂತ್ರಣದಲ್ಲಿ ಬೆಳೆಸದೆ ಪ್ರೀತಿ, ವಿಶ್ವಾಸ, ಆತ್ಮೀಯತೆಯ ವಾತಾವರಣದಲ್ಲಿ ನಾವು ಬೆಳೆಸಿದಾಗ ಮಕ್ಕಳಲ್ಲಿ ಸಮಾಯೋಜನೆ ಸಾಧ್ಯ. ಆರನೆಯ ಅಂಶ, ಶಾಲೆಯ ವಾತಾವರಣ. ಶಾಲೆಯಲ್ಲಿ ಆರೋಗ್ಯಕರ, ಶಿಸ್ತಿನಿಂದ ಕೂಡಿದ ವಾತಾವರಣ ಇರಬೇಕು. ಶಿಕ್ಷಕರು ಪೂರ್ವಾಗ್ರಹ ಪೀಡಿತರಾಗದೆ ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣುವಂತಹ ಮನೋಭಾವವನ್ನು ಇಟ್ಟುಕೊಳ್ಳಬೇಕು. ಉತ್ತಮ ಮೌಲ್ಯಗಳನ್ನು ಸಂದರ್ಭಕ್ಕೆ ತಕ್ಕ ಹಾಗೆ ಹೇಳಿ ಮಕ್ಕಳಲ್ಲಿ ಮಾನವೀಯತೆ ಮೂಡುವಂತೆ ಪ್ರೇರೇಪಿಸಬೇಕು. ಮಕ್ಕಳು ಚಟಗಳ ದಾಸರಾಗದಂತೆ ಸ್ಪರ್ಧಾತ್ಮಕ ಮನೋಭಾವ ಮೂಡುವಂತಹ ಚಟುವಟಿಕೆಗಳನ್ನು ಏರ್ಪಡಿಸಬೇಕು. ಓದಿಗೆ, ಒಳ್ಳೆಯ ಹವ್ಯಾಸಕ್ಕೆ ಪೂರಕ ವಾತಾವರಣವನ್ನು ಕಲ್ಪಿಸಬೇಕು. ಹಾಗೆ ಸಾಮಾಜಿಕ ಪರಿಸರ ಉತ್ತಮವಾಗಿರಬೇಕು. ಹಿರಿಯರೇ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆಗಳಿಂದ, ಸಾಮರಸ್ಯದಿಂದ ಬದುಕಿದರೆ ಅಸಮಾಯೋಜನೆ ಎನ್ನುವಂತಹ ಶಬ್ದಕ್ಕೆ ಅರ್ಥವೇ ಇರುವುದಿಲ್ಲ. ದೇ ಆರ್ ದ ರೋಲ್ ಮಾಡೆಲ್.
ಜಾತಿ, ಧರ್ಮ, ದ್ವೇಷ ಇವೆಲ್ಲಗಳಿಂದ ಬದಿಗಿಟ್ಟು ಸೌಹಾರ್ದ ವಾತಾವರಣದಲ್ಲಿ ಮಕ್ಕಳು ಸಮಾನವಾಗಿ ಸಮಾನತೆಯಿಂದ ಬೆಳೆಯಬಲ್ಲರು. ಇಂದಿನ ಆಧುನೀಕರಣದ ಯುಗದಲ್ಲಿ ನಿರುದ್ಯೋಗ ಸಮಸ್ಯೆ ಯುವಕರನ್ನು ಕಂಗೆಡಿಸುತ್ತಿದೆ. ಅವರಲ್ಲಿ ಕಲಿತ ಯುವಕರಿಗೆ ಸ್ವಯಂ ಉದ್ಯೋಗ ಮಾಡುವಂತೆ ನಾವೆಲ್ಲ ಪ್ರೇರೇಪಿಸಬೇಕು. ಮನೋವೈಫಲ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳಬೇಕು. ಸಮೂಹ ಮಾಧ್ಯಮಗಳು ಆದರ್ಶ ಹಾಗೂ ನೈತಿಕ ವಿಚಾರಗಳಿಂದ ಕೂಡಿದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಕಾರ್ಯಕ್ರಮಗಳನ್ನು ನೀಡಬೇಕು. ಕೆಲವೊಂದು ಅಪರಾಧಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ತೋರಿಸುತ್ತಲೇ ಇರುವುದರಿಂದ ಅವುಗಳ ವೀಕ್ಷಣೆಯಿಂದ ಮಕ್ಕಳು ವೈರುಧ್ಯ ಪ್ರವೃತ್ತಿಯನ್ನು ರೂಢಿಸಿಕೊಳ್ಳುತ್ತಾರೆ. ಆ ಕಾರಣದಿಂದ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾದ ಕಾರ್ಯಕ್ರಮಗಳು ನಮ್ಮ ಸಮೂಹ ಮಾಧ್ಯಮಗಳಲ್ಲಿ ಬಿತ್ತರವಾಗಬೇಕು. ಮಕ್ಕಳಲ್ಲಿ ಸಮಾಜದ ಹಿರಿಯರು, ಕುಟುಂಬಸ್ಥರು, ನೆರೆಹೊರೆಯವರೊಂದಿಗೆ, ಅನ್ಯ ಜಾತಿ ಧರ್ಮದವರೊಂದಿಗೆ ಅನ್ಯೋನ್ಯತೆಯಿಂದ ಇದ್ದು ಎಲ್ಲ ಧರ್ಮಗಳ ಸಾರ ಒಂದೇ, ಸ್ವಾರ್ಥ ಬದಿಗಿಟ್ಟು ನಾವು ಎನ್ನುವಂತಹ ಭಾವವನ್ನು ಬೆಳೆಸಿಕೊಳ್ಳಬೇಕು. ನಾವು ನಿಂತಿರುವ ಭೂಮಿ, ಕುಡಿಯುವ ನೀರು, ಸೇವಿಸುವ ಗಾಳಿ ಒಂದೇ ಇದೆ. ಯಾವುದೇ ಕೋರ್ಟ್ ಕಚೇರಿಗಳಿಂದ ನೆಮ್ಮದಿ ಎಂಬುದು ಸಿಗಲು ಸಾಧ್ಯವಿಲ್ಲ ಎನ್ನುವಂತಹ ಅರಿವನ್ನು ಪಾಲಕರು ಮೂಡಿಸಬೇಕು. ಬದುಕು ಎಂಬುದು ಹೊಂದಾಣಿಕೆಯ ಹೊದಿಕೆಯಾಗಬೇಕು. ನಾವೆಲ್ಲ ಸೇವಿಸುವ ಗಾಳಿ, ನೀರು ಒಂದೇ ಇರುವಾಗ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವವನ್ನು ಮಕ್ಕಳಲ್ಲಿ ಮೂಡಿಸುತ್ತಿದ್ದರೆ ಶಾಂತಿ, ಸೌಹಾರ್ದತೆ ಒಡಮೂಡಿ ಅಸಮಾಯೋಜನೆಗೆ ಒಂದು ಪರಿಹಾರ ಸಿಗುತ್ತದೆ. ಏನಂತೀರಿ ಸ್ನೇಹಿತರೆ? ಹೌದು ತಾನೆ? ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಕೇಳಿದಂತಹ ಅಸಮಾಯೋಜನೆ ಎನ್ನುವಂತಹ ಈ ಭಾಗದಲ್ಲಿ ಪರೀಕ್ಷೆಗಾಗಿ 1 ಅಂಕಕ್ಕೆ ಅಸಮಾಯೋಜನೆ ಎಂದರೇನು ಎನ್ನುವ ಪ್ರಶ್ನೆಯನ್ನು ಕೇಳಲಾಗ್ತದೆ. ಹಾಗೆಯೇ 5 ಅಂಕಗಳಿಗೆ ಅಸಮಾಯೋಜನೆಗೆ 2 ಕಾರಣಗಳನ್ನು ವಿವರಿಸಿರಿ. ಯಾವುದೇ 2 ಕಾರಣಗಳನ್ನಾದರೂ ನೀವು ನೀಡಬಹುದು. ಹಾಗೆ 10 ಅಂಕಗಳ ಪ್ರಶ್ನೆಯಾಗಿ ಅತಿ ಮುಖ್ಯವಾಗಿ ಹಾಗೂ ಅತಿ ಸುಲಭವಾಗಿ ಉತ್ತರಿಸಬಲ್ಲಂತಹ ಅಸಮಾಯೋಜನೆಗೆ ಕಾರಣಗಳನ್ನು ವಿವರಿಸಿರಿ ಹಾಗೂ ಪರಿಹಾರ ಮಾರ್ಗಗಳನ್ನು ಸೂಚಿಸಿ ಈ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸ್ನೇಹಿತರೆ, 3ನೆಯ ಘಟಕದಲ್ಲಿ ಈಗಾಗಲೇ ತಮಗೆ ಆನ್ಲೈನ್ ಕ್ಲಾಸ್ನಲ್ಲಿ ಬೋಧಿಸಿದಂತಹ ವಿಷಯಗಳನ್ನು ಮತ್ತೊಮ್ಮೆ ಮಗುದೊಮ್ಮೆ ಕೇಳಿ. ಮುಂದಿನ ತರಗತಿಯಲ್ಲಿ ಘಟಕದ ಕೊನೆಯ ಭಾಗ ರಕ್ಷಣಾ ತಂತ್ರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ.